ನಮಸ್ಕಾರ ಪುಟಾಣಿ ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ಚಮತ್ಕಾರಿ ಕಥೆಯನ್ನು ಹೇಳುತ್ತೇನೆ. ಒಂದು ದಟ್ಟವಾದ ಕಾಡಿನಲ್ಲಿ ಚಿಂಟು ಎಂಬ ಹೆಸರಿನ ಆಮೆಯಿತ್ತು. ಅದು ತುಂಬಾ ನಿಧಾನವಾಗಿ ನಡೆಯುತ್ತಿತ್ತು. ಅಲ್ಲೇ ಮರದ ಮೇಲಿದ್ದ ಕಿಟ್ಟಿ ಎಂಬ ಹಕ್ಕಿ ಆಮೆಯನ್ನು ನೋಡಿ ಗೇಲಿ ಮಾಡಿತು. ಅಯ್ಯೋ ಚಿಂಟು, ನೀನು ಎಷ್ಟು ನಿಧಾನ! ನಾನಂತೂ ಕ್ಷಣಾರ್ಧದಲ್ಲಿ ಆಕಾಶವನ್ನೇ ಸುತ್ತಿ ಬರುತ್ತೇನೆ ಎಂದು ಕಿಟ್ಟಿ ಗರ್ವದಿಂದ ಹೇಳಿತು. ಸರಿ ಕಿಟ್ಟಿ, ಅಹಂಕಾರ ಬೇಡ. ನಾವಿಬ್ರೂ ಆ ಬೆಟ್ಟದ ತುದಿಯಲ್ಲಿರುವ ಹಣ್ಣಿನ ಮರದ ಹತ್ತಿರ ಹೋಗೋಣ. ಯಾರು ಮೊದಲು ತಲುಪುತ್ತಾರೆ ನೋಡೋಣ. ಕಿಟ್ಟಿ ಹಕ್ಕಿ ರೆಕ್ಕೆ ಬಡಿಯುತ್ತಾ ವೇಗವಾಗಿ ಹಾರಿಹೋಯಿತು. ಆದರೆ ಅರ್ಧ ದಾರಿಯಲ್ಲಿ ಅದಕ್ಕೆ ಸುಸ್ತಾಗಿ ಆಮೆ ಬರೋದು ಬಹಳ ತಡವಾಗುತ್ತೆ, ಅಷ್ಟರಲ್ಲಿ ಒಂದು ಸಣ್ಣ ನಿದ್ದೆ ಮಾಡೋಣ ಎಂದು ಮರದ ಮೇಲೆ ಮಲಗಿತು. ಆದರೆ ಚಿಂಟು ಆಮೆ ಎಲ್ಲಿಯೂ ನಿಲ್ಲದೆ ನಿಧಾನವಾಗಿ ಸಾಗುತ್ತಾ ಹಣ್ಣಿನ ಮರವನ್ನು ತಲುಪಿತು. ಕಿಟ್ಟಿ ಹಕ್ಕಿ ಎಚ್ಚರಗೊಂಡು ನೋಡುವಷ್ಟರಲ್ಲಿ ಆಮೆ ಗೆದ್ದಿತ್ತು. ನೀತಿಪಾಠ. ಪುಟಾಣಿಗಳೇ, ಈ ಕಥೆಯ ನೀತಿ ಏನೆಂದರೆ, ಸತತ ಪ್ರಯತ್ನ ಮತ್ತು ತಾಳ್ಮೆಯಿದ್ದರೆ ಯಾರೂ ಏನನ್ನಾದರೂ ಸಾಧಿಸಬಹುದು. ಎಂದಿಗೂ ಯಾರನ್ನೂ ಕೀಳಾಗಿ ಕಾಣಬಾರದು.